ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಕನಾಮಿಕ್ಸ್ ಆನ್ಲೈನ್ ಕ್ಲಾಸಸ್. ನಮಸ್ಕಾರ ವಿದ್ಯಾರ್ಥಿಗಳೇ. ಅರ್ಥಶಾಸ್ತ್ರ ವಿಷಯದ ಆನ್ಲೈನ್ ತರಗತಿಗೆ ತಮಗೆ ಮತ್ತೆ ಸ್ವಾಗತ. ವಿ ಆರ್ ಇನ್ ದ 8th ಚಾಪ್ಟರ್, ದಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್. ದಿಸ್ ಈಸ್ ದ ಲಾಸ್ಟ್ ಚಾಪ್ಟರ್ ಫಾರ್ ಯುವರ್ ಸಿಲೆಬಸ್. ಇವಾಗ ನಾವು 8ನೇ ಅಧ್ಯಾಯದಲ್ಲಿದ್ದೀವಿ. ಅಂದರೆ 8ನೇ ಅಧ್ಯಾಯವನ್ನು ನಾವು ಅಲ್ಲಿ ಅಧ್ಯಯನ ಮಾಡ್ತಾಯಿದ್ದೀವಿ. ಈ 8ನೇ ಅಧ್ಯಾಯ ಮೂಲಸೌಕರ್ಯ ಎಂಬುದು ನಿಮ್ಮ ಸಿಲೆಬಸ್ಗೆ ಇರುವಂಥ ಕೊನೆಯ ಅಧ್ಯಾಯ ಇದಾಗಿರುತ್ತದೆ. ಇನ್ ಪ್ರಿವಿಯಸ್ ವಿಡಿಯೋ we had discussed about meaning of infrastructure, types of infrastructure and relevance or role of infrastructure in modern economy. ಹಿಂದಿನ ಒಂದು ವಿಡಿಯೋದಾಗ ನಾವೇನಪ್ಪ ಅಂದ್ರೆ ಮೂಲ ಸೌಕರ್ಯದ ಅರ್ಥದ ಬಗ್ಗೆ ನಾವು ನೋಡಿದ್ದೀವಿ. ಅದೇ ರೀತಿ ಮೂಲ ಸೌಕರ್ಯದ ಪ್ರಕಾರದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ನಾವು ಮೂಲ ಸೌಕರ್ಯದ ಮಹತ್ವ ಅಥವಾ ಆಧುನಿಕ ಆರ್ಥಿಕತೆಯಲ್ಲಿ ಮೂಲ ಸೌಕರ್ಯಗಳ ಪಾತ್ರದ ಕುರಿತು ನಾವು ಅಧ್ಯಯನ ಮಾಡಿದ್ದೀವಿ. ದೆನ್ ವಾಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್? ಮೂಲ ಸೌಕರ್ಯ ಎಂದರೇನು? ಆಲ್ ದ ಸಪೋರ್ಟ್ ಸ್ಟ್ರಕ್ಚರ್ಸ್ ವಿಚ್ ಫೆಸಿಲಿಟೇಟ್ಸ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ, ಇಟ್ ಈಸ್ ಕಾಲ್ಡ್ ಇನ್ಫ್ರಾಸ್ಟ್ರಕ್ಚರ್. ಆಲ್ ದ ಸಪೋರ್ಟ್ ಸ್ಟ್ರಕ್ಚರ್ಸ್ ವಿಚ್ ಫೆಸಿಲಿಟೇಟ್ಸ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ, ಇಟ್ ಈಸ್ ಕಾಲ್ಡ್ ಇನ್ಫ್ರಾಸ್ಟ್ರಕ್ಚರ್. ಮೂಲ ಸೌಕರ್ಯ ಅಂದರೆ ಏನು ನೋಡ್ರಿ, ದೇಶದ ಅಭಿವೃದ್ಧಿಗೆ ಪೂರಕವಾಗುವಂತಹ ಎಲ್ಲ ಸಾಧನಗಳಿಗೆ ಅಥವಾ ಸಂರಚನೆಗಳಿಗೆ ನಾವು ಮೂಲ ಸೌಕರ್ಯ ಎಂದು ಕರೆಯುತ್ತೇವೆ. ದೇಶದ ಅಭಿವೃದ್ಧಿಗೆ ಪೂರಕವಾಗುವಂತಹ ಎಲ್ಲ ಸಾಧನಗಳಿಗೆ ಅಥವಾ ಸಂರಚನೆಗಳಿಗೆ ಮೂಲ ಸೌಕರ್ಯ ಎಂದು ನಾವು ಕರೆಯುತ್ತೇವೆ. ದೇರ್ ಆರ್ 2 types ಇನ್ ಇನ್ಫ್ರಾಸ್ಟ್ರಕ್ಚರ್. ಮೂಲ ಸೌಕರ್ಯಗಳಲ್ಲಿ ಪ್ರಮುಖವಾಗಿ 2 ಪ್ರಕಾರಗಳಿವೆ. ಫಸ್ಟ್ ಒನ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಸೆಕೆಂಡ್ ಒನ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಮೂಲ ಸೌಕರ್ಯಗಳಿಗೆ ಪ್ರಮುಖವಾಗಿ 2 ಪ್ರಕಾರಗಳನ್ನು ನಾವು ಕಾಣ್ತೀವಿ. ಮೊದಲೇದು ಯಾವುದಪ್ಪ ಅಂತಂದ್ರೆ ಆರ್ಥಿಕ ಮೂಲ ಸೌಕರ್ಯ ಅಂತೇಳಿ, ಇನ್ನೊಂದು ಸಾಮಾಜಿಕ ಮೂಲ ಸೌಕರ್ಯ. ಒಂದು ಆರ್ಥಿಕ ಮೂಲ ಸೌಕರ್ಯ, ಇನ್ನೊಂದು ಸಾಮಾಜಿಕ ಮೂಲ ಸೌಕರ್ಯ. ಎನರ್ಜಿ, ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಷನ್, ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್ ಆಫ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್. ಇಂಧನ ಆಗಿರ್ಬೋದು, ಸಾರಿಗೆ, ದೂರ ಸಂಪರ್ಕ, ಇವು ಆರ್ಥಿಕ ಮೂಲ ಸೌಕರ್ಯಗಳಿಗಿರುವಂಥ ಕೆಲವು ಪ್ರಮುಖ ಉದಾಹರಣೆಗಳಾಗಿದ್ದರೆ. ನೆಕ್ಸ್ಟ್ ಎಜುಕೇಷನ್, ಹೆಲ್ತ್ ಆ್ಯಂಡ್ ಹೌಸಿಂಗ್, ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್ ಫಾರ್ ಎ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಶಿಕ್ಷಣ, ಆರೋಗ್ಯ, ವಸತಿ, ಇವು ಏನಪ್ಪ ಅಂತಾರೆ ಸಾಮಾಜಿಕ ಮೂಲ ಸೌಕರ್ಯಗಳಿರುವಂಥ ಕೆಲವು ಪ್ರಮುಖ ಉದಾಹರಣೆಗಳೇ ಆಗಿವೆ. Okay, in this video we will discuss about the status of infrastructure in India, especially in rural areas. ಭಾರತದಲ್ಲಿ ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಮೂಲ ಸೌಕರ್ಯಗಳ ಸ್ಥಿತಿಗತಿ ಬಗ್ಗೆ ನಾವು ಇವತ್ತಿನ ಈ ಒಂದು ವಿಡಿಯೋದೊಳಗೆ ತಿಳಿದುಕೊಳ್ಳೋಣ. A majority of our people live in rural areas. ನಮ್ಮ ದೇಶದಲ್ಲಿ ಬಹುಸಂಖ್ಯಾತ ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಕಾಮನ್ಲಿ ವಿ ನೋ, ಐ ಹ್ಯಾಡ್ ಡಿಸ್ಕಸ್ಡ್ ಇನ್ ಯುವರ್ ಪ್ರೀವಿಯಸ್ ಕ್ಲಾಸಸ್, our India have more than 130 crores population. ನಾನು ಹಿಂದಿನ ಕೆಲವೊಂದು ತರಗತಿಗಳಿಗೆ ಆಲ್ರೆಡಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಭಾರತವು ಏನಪ್ಪ ಅಂದರೆ ಸುಮಾರು 130 ಕೋಟಿಗಿಂತ ಅಧಿಕ ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ ನಮ್ಮ ಭಾರತವಾಗಿದೆ. ಆ್ಯಂಡ್ ಇಂಡಿಯಾ ಹ್ಯಾವ್ ಮೋರ್ ವಿಲೇಜಸ್ ಮೋರ್ ದ್ಯಾನ್ ಸಿಟೀಸ್. ಅಷ್ಟೇ ಅಲ್ಲ, ಭಾರತದಲ್ಲಿ ಏನಪ್ಪ ಅಂತಾರೆ ನಗರಗಳ ಸಂಖ್ಯೆಗಿಂತ ಗ್ರಾಮೀಣ ಪ್ರದೇಶಗಳ ಸಂಖ್ಯೆಗಳೇ ಏನಪ್ಪ ಅಂತಾರೆ ಅತಿ ಹೆಚ್ಚಿನದಾಗಿವೆ. ಅಂದರೆ ಇಲ್ಲಿ ನಗರಗಳ ಸಂಖ್ಯೆ ಕಡಿಮೆ ಇದೆ, ಗ್ರಾಮೀಣ ಪ್ರದೇಶಗಳ ಸಂಖ್ಯೆ ತುಂಬಾ ಇದೆ. ದ್ಯಾಟ್ಸ್ ವೈ ಅ ಮೆಜಾರಿಟಿ ಆಫ್ ಅವರ್ ಪೀಪಲ್ ಆರ್ ಲಿವಿಂಗ್ ಆರ್ ರೆಸೈಡಿಂಗ್ ಇನ್ ರೂರಲ್ ಏರಿಯಾಸ್. ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ಬಹುಸಂಖ್ಯಾತ ಜನರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಇವತ್ತಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ವಾಸ ಮಾಡುತ್ತಿದ್ದಾರೆ. ರೂರಲ್ women are still using biofuels such as crop residues
dung and fuel wood to meet their energy requirement. Presently, the rural women are still using biofuels like crop residues. Crop residues means agricultural waste and dung and fuel wood. The only the intention of their energy requirement they are using. ಇಲ್ಲಿ ನೋಡ್ರಿ, ಪ್ರಸ್ತುತವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬರುವಂಥ ಮಹಿಳೆಯರು ತಮಗೆ ಬೇಕಾಗಿರುವಂಥ ಉರುವಲಿನ ಅಳತೆಗಳಿಗೋಸ್ಕರ ಅವರು ಬೆರಣಿಯನ್ನು ಯೂಸ್ ಮಾಡ್ತಾ ಇದ್ದಾರೆ, ಕೃಷಿ ತ್ಯಾಜ್ಯಗಳನ್ನು ಬಳಕೆ ಮಾಡ್ತಾ ಇದ್ದಾರೆ, ಅದೇ ರೀತಿ ಉರುವಲು ಕಡ್ಡಿಗಳನ್ನು ಸಹ ಅವರು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಪಿಕ್ಚರ್ ಆಫ್ ಕ್ರಾಪ್ ರೆಸಿಡ್ಯೂಸ್. ಈ ಒಂದು ಚಿತ್ರ ಎಂಬ ಕೃಷಿ ತ್ಯಾಜ್ಯಗಳನ್ನು ತೋರಿಸುತ್ತೆ. ಆ್ಯಂಡ್ ದಿಸ್ ಪಿಕ್ಚರ್ ಆಫ್ ದ ಡ್ರೈಡ್ ಡಂಗ್, ಒಣಗಿದ ಬೆರಣಿ. ಹಳ್ಳಿ ಒಳಗಿದ್ದಾರೆ ಗೊತ್ತಾಗುತ್ತೆ, ಅಂದ್ರೆ ಒಣಗಿದ ಸೆಗಣಿಯ ಬೆರಣಿ ಅಂತ ನಾವು ಕರಿತೀವಿ ಇದನ್ನು. ನೆಕ್ಸ್ಟ್, ರೂರಲ್ ವುಮೆನ್ ಆರ್ ವಾಕ್ ಲಾಂಗ್ ಡಿಸ್ಟೆನ್ಸಸ್ to bring water and fuel wood and other basic needs. Rural women are walk long distances to bring water and fuel wood or firewood and other basic needs. ಗ್ರಾಮೀಣ ಮಹಿಳೆಯರು ಏನು ಮಾಡ್ತಾರಪ್ಪ ಇವತ್ತಿನ ದಿನಮಾನಗಳಲ್ಲಿ, ಅವರು ಬಹುದೂರ ಅಲೆದಾಡಿ, ಅಂದ್ರೆ ಬಹುದೂರ ಅಲೆದಾಡಿ ತಮಗೆ ಬೇಕಾದಂಥ ನೀರಾಗಿರ್ಬೋದು, ಉರುವಲು ಕಟ್ಟಿಗೆಗಳಾಗಿರ್ಬೋದು ಮತ್ತು ಇನ್ನಿತರ ಮೂಲಭೂತ ಅವಶ್ಯಕತೆಗಳನ್ನು ಅವರು ಹೊಂದಿಸಿಕೊಳ್ಳುತ್ತಿದ್ದಾರೆ ಅಂತೇಳಿ. ಅಂದರೆ ತಮಗೆ ಏನು ಬೇಕಲ್ಲ, ಕಟ್ಟಿಗೆ ಆಗಿರ್ಬೋದು, ನೀರಾಗಿರ್ಬೋದು, ತಮಗೆ ಏನೇ ಬೇಕಾಗಿರುವಂಥ ಅವಶ್ಯಕತೆಗಳನ್ನ ಅವರನ್ನು ಬಹುದೂರ ಅಲೆದಾಡಿ ತಮಗೆ ಬೇಕಾಗಿರುವಂಥ ಒಂದು ಮೂಲಭೂತ ಅವಶ್ಯಕತೆಗಳನ್ನು ತಾವು ಹೋಗಿ ಅವುಗಳನ್ನು ಹೊಂದಿಸಿಕೊಳ್ಳುತ್ತಿದ್ದಾರೆ ಅಂತೇಳಿ. ದಿಸ್ ಈಸ್ ದ ಪಿಕ್ಚರ್ ಆಫ್ ಅ ರೂರಲ್ ವುಮೆನ್ ವಾಕ್ ಲಾಂಗ್ ಡಿಸ್ಟೆನ್ಸಸ್. ಇಲ್ಲಿ ನೋಡ್ರಿ, ಈ ಒಂದು ಚಿತ್ರವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಸ್ಪಷ್ಟವಾಗಿ. ಹಳ್ಳಿಯ ಮಹಿಳೆಯರು ಎಂಬ ಗ್ರಾಮೀಣ ಪ್ರದೇಶದ ಮಹಿಳೆಯರು ತಮಗೆ ಬೇಕಾಗಿರುವಂಥ ಒಂದು ಮೂಲಭೂತ ಅವಶ್ಯಕ ಕಟ್ಟಿಗೆ ಆಗಿರ್ಬೋದು, ನೀರಾಗಿರ್ಬೋದು, ತಮಗೆ ಏನು ಬೇಕಲ್ಲ ಅವುಗಳನ್ನು ತರಲು ಎಂಬ ಬಹುದೂರ ಅಲೆದಾಡಿ ತರುವಂಥ ಸನ್ನಿವೇಶ ಇಂದಿನ ಹಳ್ಳಿಗಳಲ್ಲಿ ಇದೆ ಅಂತ ಹೇಳ್ತೇವೆ ನಾವು. ನೆಕ್ಸ್ಟ್, the census 2001 shows that in rural India only 56% households have an electricity connection and 43% still using kerosene. In 2021, according to the 2001 census, and 2001 census tells us that there are about 56% of the households have a electricity connection and about 43% rural households are using kerosene for the only intention of lighting. ಇಲ್ಲಿ ನೋಡ್ರಿ, 2001ರ ಜನಗಣತಿ ನಮಗೆ ಹೇಳುವಂತೆ ಅಥವಾ ನಮಗೆ ತಿಳಿಸುವಂತೆ ಏನಪ್ಪ ಅಂತಂದ್ರೆ, 56% ಗ್ರಾಮೀಣ ಕುಟುಂಬಗಳು ಏನು ಮಾಡಿದವಪ್ಪ, ಇವತ್ತಿನ ದಿನಮಾಗಲಿ ವಿದ್ಯುತ್ ಶಕ್ತಿಯ ಒಂದು ಸೌಲಭ್ಯವನ್ನು ಅಥವಾ ವಿದ್ಯುತ್ ಶಕ್ತಿಯ ಸಂಪರ್ಕವನ್ನು ಹೊಂದಿದ್ದವು. ಇನ್ನು ಉಳಿದ ಏನಪ್ಪಾರ 43% ಗ್ರಾಮೀಣ ಕುಟುಂಬಗಳು ಏನಪ್ಪಾರ ಅವು ಸೀಮೆ ಎಣ್ಣೆನೇ ಬಳಸಕತ್ತೇವೆ. ಅಂದ್ರೆ ಎದಕ್ಕೋಸ್ಕರ? ಇದು ಬೆಳಕಿಗೋಸ್ಕರ. 56% ಕುಟುಂಬಗಳು ವಿದ್ಯುತ್ತನ್ನು ಬಳಕೆ ಮಾಡಿದರೆ, ಇನ್ನು 43% ಏನಪ್ಪ ಸೀಮೆ ಎಣ್ಣೆನೇ ಬಳಕೆ ಮಾಡ್ತಿದ್ದಾವೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 56 + 43 = 99. ಅಂದರೆ 56% ಮತ್ತು 43% ಕೂಡಿಸಿದ್ರೆ 99 ಆಯಿತು, ಹೌದಾ? ರಿಮೈನಿಂಗ್ 1% ಏನಪ್ಪ ಅಂತಾರೆ, ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸೀಮೆ ಎಣ್ಣೆಯನ್ನು ಸೋಲಾರನ್ನು ಬಳಕೆ ಮಾಡ್ತಾರೆ. ಫಾರ್ ಲೈಟಿಂಗ್ ದೇ ಆರ್ ಯೂಸಿಂಗ್ ಸೋಲಾರ್ ಸಿಸ್ಟಮ್. ಬೆಳಗಿಗೋಸ್ಕರ ಅವರು ಸೋಲಾರನ್ನು ಬಳಕೆ ಮಾಡ್ತಿದ್ದಾರೆ. ನೆಕ್ಸ್ಟ್, 90% ಆಫ್ ದ ರೂರಲ್ ಹೌಸ್ಹೋಲ್ಡ್ಸ್ ಯೂಸ್ ಬಯೋಫ್ಯೂಯಲ್ಸ್ ಫಾರ್ ಕುಕಿಂಗ್. ಡು ಯು ನೋ 90% of the rural families are using biofuels for cooking according to the census 2001. ನಿಮಗೆ ತಿಳಿದಿರಲಿ, ಇವತ್ತಿನ ದಿನಮಾನಗಳಲ್ಲಿ ಅಥವಾ ಅಂದರೆ 2001ರ ಜನಗಣತಿ ಪ್ರಕಾರ 90% ಏನಪ್ಪ ಅಂದರೆ ಗ್ರಾಮೀಣ ಕುಟುಂಬಗಳು ಜೈವಿಕ ಇಂಧನವನ್ನು ಬಳಸುತ್ತಿದ್ದರು. ಅಂದರೆ 2001ರ ಜನಗಣತಿ ಪ್ರಕಾರ ಹೇಳ್ತಾ ಇದ್ದೀನಿ ಇಲ್ಲಿ, ಹೌದಾ? ಆದರೆ ಬಯೋಫ್ಯೂಯಲ್ಸ್ ಮೀನ್ಸ್ ದೇರ್ ಆರ್ 90% ಆಫ್ ದ ರೂರಲ್ ಹೌಸ್ಹೋಲ್ಡ್ಸ್ ಯೂಸಿಂಗ್ ಬಯೋಫ್ಯೂಯಲ್ಸ್ ಫಾರ್ ಕುಕಿಂಗ್. Biofuels means already I told you crop residues
ಆ್ಯಂಡ್ ಡ್ರೈ ಡಂಗ್ ಆ್ಯಂಡ್ ಫೈರ್ವುಡ್ ಆರ್ ಫ್ಯೂಯಲ್ವುಡ್. ಇಲ್ಲಿ ನೋಡಿರಿ 90% ಗ್ರಾಮೀಣ ಕುಟುಂಬಗಳು ಅಡುಗೆಗಾಗಿ ಜೈವಿಕ ಇಂಧನವನ್ನು ಬಳಸುತ್ತಿದ್ದಾರೆ ಅಂತ ಹೇಳಿದೆ ನಾನು. ಅಂದರೆ ಬಳಸುತ್ತಿದ್ದರು 2001 ಜನಗಣತಿ ಪ್ರಕಾರ ಮಾತ್ರ ನಾನು ಹೇಳ್ತಾ ಇರೋದು. ಆದರೆ ಇಲ್ಲಿ ನಾನು ಹೇಳಿದೆ ಜೈವಿಕ ಇಂಧನ ಅಂದರೆ ಆಗಲೇ ನಾನು ನಿಮ್ಗೆ ಹೇಳಿದ್ದೀನಿ ಈಗಾಗಲೇ ಏನಪ್ಪ ಅಂತಂದ್ರೆ ಕೃಷಿ ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಸಗಣಿಯ ಬೆರಣಿ ಆಗಿರ್ಬೋದು, ಮತ್ತು ಏನಪ್ಪ ಅಂದ್ರೆ ಉರುವಲು ಕಟ್ಟಿಗೆ ಆಗಿರ್ಬೋದು, ಇವುಗಳನ್ನು ಅವರು ಏನಪ್ಪ ಅಂದ್ರೆ 90% ಬಳಕೆ ಮಾಡ್ತಾರೆ. ಇನ್ನು ರಿಮೈನಿಂಗ್ 10% ಏನು ಅದು ಎದಕ್ಕೋಸ್ಕರ ಅಡುಗೆ ಮಾಡಲು ಬಳಸಾಕತ್ತಾರೆ ಅಂತ ಹೇಳ್ಬೋದು, ಫಾರ್ ಕುಕ್ಕಿಂಗ್ ಇಂಟೆನ್ಷನ್ ಓನ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಇನ್ ರಿಮೈನಿಂಗ್ 10% ರೂರಲ್ ಪೀಪಲ್ ಆರ್ ದೇರ್ ಯೂಸಿಂಗ್ ಗ್ಯಾಸ್ ಸ್ಟೋವ್ ಆ್ಯಂಡ್ ಕರೆಂಟ್. ಇಲ್ಲಿ ನೋಡ್ರಿ ಅವ್ರು ಏನಪ್ಪ ಅಂದ್ರೆ ಇನ್ನು ರಿಮೈನಿಂಗ್ 10% ಏನು ಮಾಡ್ತಾಯಿದಾರಪ್ಪ ಅಂದ್ರೆ ಅವರು ಗ್ಯಾಸನ್ನು ಬಳಕೆ ಮಾಡ್ತಾಯಿದ್ದಾರೆ ಅಡುಗೆಗಾಗಿ. ಕೆಲವೊಬ್ಬರು ಏನಪ್ಪ ಅಂದ್ರೆ ಕರೆಂಟ್ ಒಲೆಯನ್ನು ಬಳಕೆ ಮಾಡ್ತಾರೆ, ಕೆಲವೊಬ್ಬರು ಸ್ಟೋವನ್ನು ಬಳಕೆ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಟ್ಯಾಪ್ ವಾಟರ್ ಅವೈಲಬಿಲಿಟಿ ಈಸ್ ಲಿಮಿಟೆಡ್ ಟು ಓನ್ಲಿ 24% ಫಾರ್ ರೂರಲ್ ಹೌಸ್ಹೋಲ್ಡ್ಸ್ ಆ್ಯಂಡ್ ಅಬೌಟ್ 76% ಆಫ್ ದ ಪಾಪ್ಯುಲೇಷನ್ ಡ್ರಿಂಕ್ಸ್ ವಾಟರ್ ಫ್ರಮ್ ಓಪನ್ ಸೋರ್ಸಸ್ such as wells, tanks, ponds, lakes, rivers, canals, etc. There are only 24% of the rural households are using only tap water. I mean tap water availability is availability limited to only 24% of the rural households. And remaining 76% of the population are drinking water from the open sources like wells, tanks, ponds, lakes, rivers, and canals, and etc. Look at this picture. This is picture of a wells, bavigalu. Look at this picture. This picture of ponds, kolagalu. Look at these pictures. These pictures are of lakes, sarovaragalu. These pictures of rivers, nadigalu. These pictures of canals, kaluvegalu. Rural areas people had about only 20% improved sanitization. Do you know this? According to the census of 2001, rural areas people had about only 20% improved sanitization in the rural areas. ನೋಡ್ರಿ 2001 ಜನಗಣತಿ ಪ್ರಕಾರ ಏನಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರು, ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನರು ಕೇವಲ 20% ಮಾತ್ರವೇ ಏನಪ್ಪ ಅಂದ್ರೆ ಸುಧಾರಿತ ನೈರ್ಮಲ್ಯದ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಅಂತ ಹೇಳ್ತೀನಿ. ನೋಡಿರಿ, ಸ್ಯಾನಿಟೈಸೇಷನ್ ಇಸ್ ಮೇನ್ಲಿ ರಿಫರ್ಸ್ ಟು ದಿ ಟಾಯ್ಲೆಟ್ ಸಿಸ್ಟಮ್. ಇಲ್ಲಿ ನೋಡಿರಿ, ಅಂದ್ರೆ ನೈರ್ಮಲ್ಯ ವ್ಯವಸ್ಥೆ ಅಂದರೆ ಏನಪ್ಪ ಅಂದ್ರೆ ಮುಖ್ಯವಾಗಿ ಏನಪ್ಪ ಅಂದ್ರೆ ಇದು ಶೌಚಾಲಯ ವ್ಯವಸ್ಥೆಗೆ ಸಂಬಂಧಪಡುವುದಾಗಿದೆ. ನೋಡಿರಿ, these pictures ಆಫ್ ದ ಸ್ಯಾನಿಟೇಷನ್. ಈ ಒಂದು ಚಿತ್ರಗಳು ಏನಪ್ಪ ನೈರ್ಮಲ್ಯದ ಚಿತ್ರಗಳಾಗಿವೆ. ಇಲ್ಲಿ ನೋಡಿರಿ, ಈ ರೇಖಾಚಿತ್ರವನ್ನು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಳ್ಳಿ ಒಳಗೆ ಅಂದರೆ ಯಾವ ರೀತಿ ವಾತಾವರಣ ಇದೆ ಅಂತಂದರೆ ಈ ರೀತಿ ಸ್ಯಾನಿಟೈಸೇಷನ್ ಅಂದರೆ ಓನ್ಲಿ 20% ಇಂಪ್ರೂವ್ಡ್ ಸ್ಯಾನಿಟೈಸೇಷನ್ ರೂರಲ್ ಏರಿಯಾಸ್ ಹ್ಯಾವ್. ಇಲ್ಲಿ ನೋಡಿ, ಕೇವಲ 20% ಮಾತ್ರ ಏನಪ್ಪ ಸುಧಾರಿತ ನೈರ್ಮಲ್ಯ ವ್ಯವಸ್ಥೆಯನ್ನು ಹಳ್ಳಿಗಳು ಹೊಂದಿದ್ದಾವೆ ಅಂತೇಳಿ 2001 ಜನಗಣತಿ ನಮಗೆ ತಿಳಿಸಿಕೊಡ್ತೈತಿ. ಫಾರ್ ಎಕ್ಸಾಂಪಲ್, ಇನ್ ಇಂಡಿಯಾ ದೇರ್ ಆರ್ 100 ಪೀಪಲ್ಸ್ ಫ್ರಾಮ್ ದ ರೂರಲ್ ಏರಿಯಾಸ್. In those 100 peoples, 20 peoples have only the sanitization facilities. ನಾವಿಲ್ಲಿ ಭಾರತದಲ್ಲಿ ಏನಪ್ಪ 100 ಜನ ಹಳ್ಳಿಯಲ್ಲಿ 100 ಜನ ಅದಾರ ಅಂತ ಅನ್ಕೊಂಡು ಆ ಹಳ್ಳಿ ಒಳಗೆ 100 ಜನ ಇದ್ರುವಾಗ ಆ 100 ಜನರಲ್ಲಿ ಕೇವಲ 20 ಜನರು ಮಾತ್ರ ಏನಪ್ಪ ಅಂದ್ರೆ ಈ ಒಂದು ಉತ್ತಮವಾದ ನೈರ್ಮಲ್ಯದ ವ್ಯವಸ್ಥೆಗಳನ್ನು ಅವರು ಪಡೆದಿದ್ದವರಾಗಿದ್ದಾರೆ ಅಂತೇಳಿ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್, ಸಮ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ ಆ್ಯಂಡ್ ಅದರ್ ಕಂಟ್ರೀಸ್. ಭಾರತ ಹಾಗೂ ಮತ್ತು ಕೆಲವು ಇತರೆ ದೇಶಗಳಲ್ಲಿರುವಂಥ ಮೂಲ ಸೌಕರ್ಯಗಳು ಅಂತೇಳಿ. ದ ಫಸ್ಟ್ ಕಾಲಮ್ ಇಸ್ ಕಂಟ್ರೀಸ್.
ಈ ಮೊದಲನೇ ಒಂದು ಏನಪ್ಪ ಅಂದ್ರೆ ಕಂಬಸೌಲ್ ಏನಪ್ಪ ಅಂದ್ರೆ ದೇಶಗಳ ಬಗ್ಗೆ ಹೇಳುತ್ತಾ. ಫಾರ್ ಎಕ್ಸಾಂಪಲ್ ಚೀನಾ, ಹಾಂಗ್ಕಾಂಗ್, ಇಂಡಿಯಾ, ಸೌತ್ ಕೊರಿಯಾ, ಪಾಕಿಸ್ತಾನ್, ಸಿಂಗಾಪುರ್, ಇಂಡೋನೇಷ್ಯಾ. ಚೀನಾ, ಹಾಂಗ್ಕಾಂಗ್, ಭಾರತ, ದಕ್ಷಿಣ ಕೊರಿಯಾ, ಪಾಕಿಸ್ತಾನ್, ಸಿಂಗಾಪುರ್, ಇಂಡೋನೇಷ್ಯಾ. The second column is investment in infrastructure as a percentage GDP in 2014. ಮೂಲ ಸೌಕರ್ಯಗಳಿಗೆ GDPಯ ಶೇಕಡ ಬಂಡವಾಳ ಹೂಡಿಕೆ 2014 ಅಂತೇಳಿ. ಥರ್ಡ್ ಕಾಲಮ್ ಆಕ್ಸೆಸ್ ಟು ಇಂಪ್ರೂವ್ಡ್ ವಾಟರ್ ಸೋರ್ಸ್ ಇನ್ ಪರ್ಸೆಂಟೇಜ್ ಇನ್ 2015. ಸುಧಾರಿತ ನೀರಿನ ಮೂಲದ ಲಭ್ಯತೆ ಶೇಕಡಾವಾರುಗಳಲ್ಲಿ 2015ರಲ್ಲಿ ಎಷ್ಟಿತ್ತು ಅನ್ನೋದು. ನೆಕ್ಸ್ಟ್ ಆಕ್ಸೆಸ್ ಟು ಇಂಪ್ರೂವ್ಡ್ ಸ್ಯಾನಿಟೇಷನ್ ಇನ್ ಪರ್ಸೆಂಟೇಜ್ ಇನ್ 2015. ಸುಧಾರಿತ ನೈರ್ಮಲ್ಯದ ವ್ಯವಸ್ಥೆಯ ಲಭ್ಯತೆ ಶೇಕಡಾಗಳಲ್ಲಿ 2015ರಲ್ಲಿ ಅಂತೇಳಿ. ನೆಕ್ಸ್ಟ್ ಮೊಬೈಲ್ ಸಬ್ಸ್ಕ್ರೈಬರ್ಸ್ ಫಾರ್ 100 ಪೀಪಲ್ ಇನ್ 2015. ಮೊಬೈಲ್ ಚಂದಾದಾರರು ಅಥವಾ ಮೊಬೈಲ್ ಬಳಕೆದಾರರು 100 ಜನರಿಗೆ ಅಂತೇಳಿ 2015ರ ಪ್ರಕಾರ 2015ರಲ್ಲಿ ಅಂತೇಳಿ. ನೆಕ್ಸ್ಟ್ ಪವರ್ ಜನರೇಷನ್ ಇನ್ ಬಿಲಿಯನ್ ಕಿಲೋವ್ಯಾಟ್ಸ್ ಇನ್ 2016. ಇಲ್ಲಿ ವಿದ್ಯುತ್ ಉತ್ಪಾದನೆ ಬ್ರೆಕೆಟ್ನಾಗ ಶತಕೋಟಿ ಕಿಲೋವ್ಯಾಟ್ಗಳಲ್ಲಿ ಅಂತೇಳಿ, ಶತಕೋಟಿ ಕಿಲೋವ್ಯಾಟ್ಗಳಲ್ಲಿ ಇದು 2016ರ ಪ್ರಕಾರ. ಓಕೆ, ಫಸ್ಟ್ ಕಾಲಮ್ ನೋಡ್ರಿ, ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಪರ್ಸೆಂಟೇಜ್ ಆಫ್ ದ GDP. ಮೂಲ ಸೌಕರ್ಯಗಳಿಗೆ GDPಯ ಶೇಕಡಾವಾರು ಬಂಡವಾಳ ಹೂಡಿಕೆ 2014ರಲ್ಲಿ ಎಷ್ಟಾಗಿತ್ತು ಅನ್ನೋದು. ಫಸ್ಟ್ ಕಂಟ್ರಿ ಚೀನಾ, ಇಟ್ಸ್ ಅಬೌಟ್ 46%, ಹಾಂಗ್ಕಾಂಗ್ 24%, ಆ್ಯಂಡ್ ಇಂಡಿಯಾ 34%, ಸೌತ್ ಕೊರಿಯಾ 29%, ಪಾಕಿಸ್ತಾನ್ 15%, Singapore about 29%, Indonesia about 35%. Okay, see here, which country is the more investing on infrastructure as a percent of GDP? ಈ ಒಂದು ಕೋಷ್ಟಕ ನೋಡಿದರೆ ನಮಗೆ ಯಾವ ಒಂದು ದೇಶವು ಅತ್ಯಂತ ಹೆಚ್ಚಿನ ಒಂದು ಬಂಡವಾಳನ GDPಯ ಶೇಕಡಾ ಬಂಡವಾಳವನ್ನು ಮೂಲ ಸೌಕರ್ಯಗಳಿಗೆ ಏನಪ್ಪ ಅಂದ್ರೆ ಹೂಡಿಕೆ ಮಾಡ್ತಾ ಇದೆ. ಇಟ್ಸ್ ಓನ್ಲಿ ಚೀನಾ, ಬಿಕಾಸ್ ದಿಸ್ ಅಬೌಟ್ 46%. China about 46% is investment in infrastructure as a percentage of the GDP in 2014. ಇಲ್ಲಿ ನೋಡ್ರಿ, ಎಲ್ಲ ದೇಶಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಚೀನಾ ಒಂದು ಮೂಲಸೌಕರ್ಯ ಮಾಡುವಂಥ GDPಯ ಶೇಕಡಾವಾರು ವೆಚ್ಚ ಎಷ್ಟಪ್ಪ ಅಂದರೆ 46% ಆಗಿದೆ. ಅಂದರೆ ಎಲ್ಲ ರಾಷ್ಟ್ರಗಳಿಗಿಂತ ಕಡಿಮೆ ಅಂದರೆ ಜಾಸ್ತಿನೇ ಇದೆ. ಹಾಂಗ್ಕಾಂಗ್ ನೋಡಿದರೆ 24 ಐತಿ, ಇಂಡಿಯಾ ನೋಡಿದರೆ 34 ಇದೆ, ಸೌತ್ ಕೊರಿಯಾ ನೋಡಿದರೆ 29 ಇದೆ, ಪಾಕಿಸ್ತಾನ ನೋಡಿದರೆ 15 ಐತಿ ಕೇವಲ, ಸಿಂಗಾಪುರ್ ನೋಡಿದರೆ 29 ಐತಿ, ಇಂಡೋನೇಷ್ಯಾ ನೋಡಿದರೆ 35 ಐತಿ. ಸೆಕೆಂಡ್ ಹೈಯೆಸ್ಟ್ ಹೋದ್ರೆ ನಾವು ನೋಡಿದ್ರೆ ಇಲ್ಲಿ ಸೆಕೆಂಡ್ ಹೈಯೆಸ್ಟ್ ಈಸ್ ಇಂಡೋನೇಷ್ಯಾ, ಇಟ್ಸ್ ಅಬೌಟ್ 35%. ಫಾರ್ ಎಕ್ಸಾಂಪಲ್, ಅ ಕಂಟ್ರಿ ಅರ್ನಿಂಗ್ ಫ್ರಾಮ್ ದ GDP 100 rupees, ಆ್ಯಂಡ್ ಫ್ರಾಮ್ ದ್ಯಾಟ್ 100 rupees ಚೀನಾ ಈ ಎಕ್ಸ್ಪೆಂಡಿಚರ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಇಟ್ಸ್ ಅಬೌಟ್ 46 rupees. ಇಲ್ಲಿ ನೋಡ್ರಿ, GDPಯ ಶೇಕಡಾವಾರು ಹೂಡಿಕೆ ಮಾಡೋದೈತೆ ಅಂತ ಹೇಳಿದ್ರೆ 2014ರ ಪ್ರಕಾರ ಯಾವ ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ದೇಶಕ್ಕೆ ಒಟ್ಟು ದೇಶೀಯ ಉತ್ಪನ್ನದಿಂದ 100 ರೂಪಾಯಿ ಆದಾಯ ಬಂದೈತೆ ಅಂತ ಅಂದ್ಕೊಂಡಾಗ, 100 ರೂಪಾಯಿ ಆದಾಯ ಬಂದೈತೆ ಅಂತ ಅಂದ್ಕೊಂಡಾಗ ಆ 100 ರೂಪಾಯಿಯಲ್ಲಿ ಚೀನಾ ದೇಶ ಏನು ಮಾಡತೈತಿ 46 ರೂಪಾಯಿಯನ್ನು ಮೂಲ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರ ವೆಚ್ಚ ಮಾಡಕತ್ತೈತಿ. ಆದರೆ 100 ರೂಪಾಯಿ ಬಂದೈತಿ, 46 ರೂಪಾಯಿಯನ್ನು ಮತ್ತೆ ಅದು ಮೂಲ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರ ಅದು ವೆಚ್ಚ ಮಾಡಕತ್ತೈತಿ ಅಂತ ಅರ್ಥ. ಅದು ಯಾವುದೇ ಇರ್ಬೋದು, ಎನರ್ಜಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ ಅದು 46 ರೂಪಾಯಿ ಖರ್ಚು ಮಾಡ್ತೈತಿ. ಹಾಂಗ್ಕಾಂಗ್ 24 ರೂಪಾಯಿ ಅಂತ ಖರ್ಚು ಮಾಡತೈತಿ, ಇಂಡಿಯಾ 34 ರೂಪಾಯಿ, ಸೌತ್ ಕೊರಿಯಾ 29 ರೂಪಾಯಿ ಅಂತ ಅನ್ಕೋಬೇಕಿಲ್ಲಿ. ಹಾಗೆ ಪಾಕಿಸ್ತಾನ ಕೇವಲ 15 ರೂಪಾಯಿ, ಸಿಂಗಾಪುರ್ 29 ರೂಪಾಯಿ, ಇಂಡೋನೇಷ್ಯಾ 35 ರೂಪಾಯಿ. ಈ ರೀತಿ ಖರ್ಚನ್ನು ಮಾಡ್ತಾ ಇದೆ ಅಂತ ನೀವು ಇಲ್ಲಿ ಊಹಿಸಿಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಥರ್ಡ್ ಕಾಲಮ್ ನೋಡ್ರಿ, ಆಕ್ಸೆಸ್ ಟು ಇಂಪ್ರೂವ್ಡ್ ವಾಟರ್ ಸೋರ್ಸಸ್ ಇನ್ ಪರ್ಸೆಂಟೇಜ್ 2015. ಸುಧಾರಿತ ನೀರಿನ ಮೂಲದ ಲಭ್ಯತೆ 2015ರಲ್ಲಿ ಅದು ಶೇಕಡಾವಾರುಗಳು ನೋಡಿರಿ. ಚೀನಾ ಇಟ್ಸ್ ಅಬೌಟ್ 96%, ಹಾಂಗ್ಕಾಂಗ್ ಇಟ್ಸ್ ಅಬೌಟ್ 92%, ಇಂಡಿಯಾ ಇಟ್ಸ್ ಅಬೌಟ್ 94%, ಸೌತ್ ಕೊರಿಯಾ ಅಬೌಟ್ 98%, ಪಾಕಿಸ್ತಾನ್ ಈಸ್ ಅಬೌಟ್ 91%, ಸಿಂಗಾಪುರ್ ಈಸ್ ಅಬೌಟ್ 100% out. Indonesia is about 87%.
which country have a better access to improved water source? In this column, in this table, there is only Singapore. It's have 100% out of out. ಇಲ್ಲಿ ನೋಡ್ರಿ, ಈ ಒಂದು ಕೋಷ್ಟಕ ನೋಡಿದ್ರೆ ಸುಧಾರಿತ ನೀರಿನ ಮೂಲದ ಲಭ್ಯತೆ ಒಳಗೆ 2015ರಲ್ಲಿ ಸುಧಾರಿತ ನೀರಿನ ಮೂಲದ ಲಭ್ಯತೆ ಹೊಂದಿರುವಂಥ ಪ್ರಮುಖವಾದ ದೇಶ ಯಾವ್ದಪ್ಪ ಅಂದ್ರೆ ಅದು ಸಿಂಗಾಪುರ್. ಯಾಕಂದ್ರೆ ಶೇಕಡ 100% ಸುಧಾರಿತ ನೀರನ್ನು ಹೊಂದಿತ್ತೆ ಅದು. ಇನ್ನು ಸೆಕೆಂಡ್ ಹೈಯೆಸ್ಟ್ ಯಾವುದಿದೆ ನೋಡ್ರಿ ಇಲ್ಲಿ, ಇಟ್ಸ್ ಓನ್ಲಿ ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾ. ಅಂದರೆ ಅದು 98 ಅಷ್ಟು ಐತಿ. ಥರ್ಡ್ ರ್ಯಾಂಕ್ ಹೋಗಿಬಿಟ್ರೆ ಏನಪ್ಪ ಅಂದ್ರೆ ಚೀನಾ ಇದೆ 96. ನೆಕ್ಸ್ಟ್ ಅದರ ನಂತರ ನಮ್ಮದು 94 ಇಂಡಿಯಾದೈತಿ. ನೆಕ್ಸ್ಟ್ ಹಾಂಗ್ಕಾಂಗ್ 92 ಐತಿ. ಅದೇ ರೀತಿ ಪಾಕಿಸ್ತಾನ ಕೂಡ 91 ಐತಿ. ಇಂಡೋನೇಷ್ಯಾ 87 ಇದೆ. ಅದೇ ಇದು 100ಕ್ಕೆ ಶೇಕಡಾವಾರು ಅಂದರೆ 96%, 92%, 94%, 98%. ದಿಸ್ ಲೈಕ್ ಎ ಪರ್ಸೆಂಟೇಜ್. ನೆಕ್ಸ್ಟ್ ಫೋರ್ತ್ ಕಾಲಮ್ ನೋಡ್ರಿ, ಆಕ್ಸೆಸ್ ಟು ಇಂಪ್ರೂವ್ಡ್ ಸ್ಯಾನಿಟೇಷನ್ ಇನ್ ಪರ್ಸೆಂಟೇಜ್ 2015. ಇಲ್ಲಿ ಸುಧಾರಿತ ನೈರ್ಮಲ್ಯ ವ್ಯವಸ್ಥೆಯ ಲಭ್ಯತೆ ಶೇಕಡಾಗಳಲ್ಲಿ ಅದು 2015 ಎಷ್ಟಿತ್ತು ಆಗಾಗ ಹೇಳಿದ್ನಲ್ಲ. ಸೊ ಅಕಾರ್ಡಿಂಗ್ ಟು 2001 there are only about 21%. Rural areas people have only 20% of the improved sanitization. ನಾ ಹೇಳಿದೆ ಆಗಲೇ 2001 ಜನಗಣತಿ ಪ್ರಕಾರ ಭಾರತದಲ್ಲಿ ಏನಪ್ಪ ಕೇವಲ ಶೇಕಡ 20% ಹಳೆಯ ಜನರು ಏನಪ್ಪ ಸುಧಾರಿತ ನೈರ್ಮಲ್ಯ ವ್ಯವಸ್ಥೆಯನ್ನು ಹೊಂದಿದ್ರು ಅಂತ ಹೇಳಿದೆ ನಾನು. ಅದೇ ರೀತಿ ನೋಡ್ರಿ 2015 ಯಾವ ರಾಷ್ಟ್ರ ಎಷ್ಟೆಷ್ಟು ಸುಧಾರಿತ ನೈರ್ಮಲ್ಯವನ್ನು ಹೊಂದಿದ್ದು ಅನ್ನೋದನ್ನು, ಫಸ್ಟ್ ಚೀನಾ, ಇಟ್ಸ್ ಅಬೌಟ್ 77% ಈಸ್ ಆಕ್ಸೆಸ್ ಟು ಇಂಪ್ರೂವ್ಡ್ ಸ್ಯಾನಿಟೈಸೇಷನ್. Next, Hong Kong, it's 100% is. India about only 40% is. South Korea, it's about 100% is. Pakistan 64% is. Singapore 100% is. Indonesia 61% is. ಸುಧಾರಿತ ನೈರ್ಮಲ್ಯ ವ್ಯವಸ್ಥೆಯನ್ನು 2015 ನೋಡ್ತಾ ಹೋದ್ರೆ ಇಲ್ಲಿ ಅತ್ಯಂತ ಹೆಚ್ಚಿನ ನೈರ್ಮಲ್ಯವನ್ನು ಹೊಂದಿರುವಂಥ ದೇಶ ಯಾವುದಿದೆ? ಇಲ್ಲಿ 3 ಅದಾವೆ. ಹೌದಾ? ನೋಡ್ರಿ ಟೇಬಲ್ ಕಡೆ ಒಂದ್ಸರಿ ನೋಡ್ರಿ. ಹಾಂಗ್ಕಾಂಗ್ ಐತಿ. ನೆಕ್ಸ್ಟ್ ಯಾವುದೈತಿ? ಸೌತ್ ಕೊರಿಯಾ ಇದೆ. ಅದೇ ರೀತಿ ಸಿಂಗಾಪುರ್ ಕೂಡ ಇದೆ. ಸಿಂಗಾಪುರ್, ಹಾಂಗ್ಕಾಂಗ್ ಆ್ಯಂಡ್ ಸೌತ್ ಕೊರಿಯಾ ಇವು 3 ಏನಪ್ಪ ಅಂದ್ರೆ ಆ ದೇಶದಲ್ಲಿ ಹೋಗಿ ನೋಡಿದ್ರೆ, ಹಳ್ಳಿಗಳಲ್ಲಿ ನೋಡಿದ್ರಪ್ಪ ಅಂದ್ರೆ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಟಾಯ್ಲೆಟನ್ನು ಹೊಂದಿದ್ದಾರೆ ಅಂತ ಅನ್ಕೋಬೋದು ನಾವು ಇಲ್ಲಿ. ಹೌದಾ? ಎಲ್ಲರ ಹತ್ರ ಏನಪ್ಪ ಪ್ರತಿಯೊಬ್ಬರು ಏನಪ್ಪ 100 ಮಂದಿ ಇದ್ದಾರೆ ಅಂದ್ರೆ 100 ಮಂದಿ ಏನಪ್ಪ ಅಂದ್ರೆ 100 ಫ್ಯಾಮಿಲಿ ಅದಾವ ಅಂದ್ರೆ 100 ಫ್ಯಾಮಿಲಿಗೂ ಒಂದೊಂದು ಏನಪ್ಪ ಟಾಯ್ಲೆಟ್ ವ್ಯವಸ್ಥೆ ಅದಾವು. ಅಂದ್ರೆ ಒಳ್ಳೆ ಸ್ಯಾನಿಟೈಸೇಷನ್ ಅಂದರೆ ಉತ್ತಮ ನೈರ್ಮಲ್ಯ ವ್ಯವಸ್ಥೆಯನ್ನು ಆ ರಾಷ್ಟ್ರದವರು ಹೊಂದಿದ್ದಾರೆ ಅಂತಲೇ ಅರ್ಥ ಇಲ್ಲಿ. ಇನ್ನು ನೆಕ್ಸ್ಟ್ ನಮ್ಮ ನೋಡ್ರಿ 40%. 2001 ಒಳಗೆ 20% ಇದ್ದದ್ದು 2050 ಒಳಗೆ 40% ಆಗೈತಿ. ಅಂದರೆ ಇಲ್ಲಿ ಓನ್ಲಿ 20% ಮಾತ್ರ ಇಂಪ್ರೂವ್ಡ್ ಆಗೈತಿ ಭಾರತದ್ದು. 2001 ಜನಗಣತಿ ಪ್ರಕಾರ ಹೇಳಿದೆ ನಾನು ಆಗಲೇ ಮೊದಲು. ಹೌದಾ? ಅದು 20% ಇತ್ತು, ಇಲ್ಲಿ 40% ಆಗಿದೆ. ನೆಕ್ಸ್ಟ್ ನೋಡ್ರಿ ಪಾಕಿಸ್ತಾನ ಬೆಟರ್ ಐತಿ. ಅದು 64% ಇದೆ. 64% is. ದಟ್ ಈಸ್ ನಾಟ್ 61, ದಟ್ ಈಸ್ 64% ಇದೆ. ನಮ್ಮ ಭಾರತಕ್ಕಿಂತ ತುಂಬ ಬೆಟರ್ ಐತೆ ನೋಡಿರಿ ಪಾಕಿಸ್ತಾನ. ಯಾಕಂದ್ರೆ ಚಿಕ್ಕ ರಾಷ್ಟ್ರ ಆಗ್ತೈತಿ. ನಮ್ಮಲ್ಲಿ ಏನಪ್ಪ ಅಂದ್ರೆ ಜನಸಂಖ್ಯೆ ತುಂಬ ಆಗ್ತೈತಿ. ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಟಾಯ್ಲೆಟ್ ನಿರ್ಮಿಸೋದು ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಇಂಡಿಯಾ 40 ಅಂದ್ರೆ ಬೆಟ್ರು. ಬಟ್ ಅಲ್ಲಿ ನಾವು ಮೆಸಲೇಬೇಕಾದ ಯಾವುದಪ್ಪ ಅಂದ್ರೆ ಚೀನಾ ರಾಷ್ಟ್ರವನ್ನು. ನಮಗಿಂತ ಜನಸಂಖ್ಯೆ ಜಾಸ್ತಿ ಇದ್ರೂ ಕೂಡ ಅದು ಶೇಕಡ 77% ಏನಪ್ಪ ಅಂದ್ರೆ ಆಕ್ಸೆಸ್ ಟು ಇಂಪ್ರೂವ್ಡ್ ಸ್ಯಾನಿಟೇಷನನ್ನು ಅದು ಹೊಂದಿದೆ. ಅಂದರೆ ಶೇಕಡ 77% ಒಂದು ಉತ್ತಮ ನೈರ್ಮಲ್ಯ ವ್ಯವಸ್ಥೆಯನ್ನು 100ಕ್ಕೆ ಅದು ಹೊಂದಿದೆ ಅಂತೇಳಿ 2015ರಲ್ಲಿ. ನೆಕ್ಸ್ಟ್ ಫೋರ್ತ್ ಕಾಲಮ್ ನೋಡ್ರಿ, ಫಿಫ್ತ್ ಕಾಲಮ್ ನೋಡ್ರಿ, ಮೊಬೈಲ್ ಸಬ್ಸ್ಕ್ರೈಬರ್ಸ್ ಫಾರ್ 100 ಪೀಪಲ್ ಇನ್ 2015. ಮೊಬೈಲ್ ಚಂದಾದಾರರು ಅಥವಾ ಮೊಬೈಲ್ ಬಳಕೆದಾರರು ಪ್ರತಿ 100 ಜನರಿಗೆ ಅಂತೇಳಿ. ಇಲ್ಲಿ ನೋಡ್ರಿ ಚೀನಾ ಇಟ್ಸ್ 93 mobile subscribers. China have 93 mobile subscribers per 100 people. Hong Kong have 229 people. India have 79 people, 79 subscribers. South Korea 119 subscribers per 100 persons or 100 people. And Pakistan have 70 subscribers. Singapore have 146 subscribers. And Indonesia have 132 subscribers per 100 people or 100 persons. When we are looking at this table, there are more mobile subscribers have which country have, that is Hong Kong only.
ಇಟ್ಸ್ ಅಬೌಟ್ 229. ಇಲ್ಲಿ ನೋಡ್ರಿ, ಈ ಒಂದು ಕೋಷ್ಟಕವನ್ನು ನೋಡಿದರೆ ಅತಿ ಹೆಚ್ಚು ಮೊಬೈಲ್ ಬಳಕೆದಾರರನ್ನು ಹೊಂದಿರುವಂಥ ದೇಶ ಯಾವುದಿಲ್ಲಿ? ಹಾಂಗ್ಕಾಂಗ್ ದೇಶ ಎನ್ನುವುದೇನಪ್ಪ ಅಂದ್ರೆ 100ಕ್ಕೆ 229 ಮೊಬೈಲ್ ಬಳಕೆದಾರರನ್ನು ಅಥವಾ ಮೊಬೈಲ್ ಚಂದಾದಾರರನ್ನು ಅದು ಹೊಂದಿದೆ. ಸೆಕೆಂಡ್ ರ್ಯಾಂಕ್ ನೋಡ್ರಿ ಯಾವುದಕ್ಕೆ ಹೋಗುತ್ತಪ್ಪ ಅಂದ್ರೆ ಇಟ್ಸ್ ಸಿಂಗಾಪುರ್. ಇಟ್ಸ್ 146 ಸಬ್ಸ್ಕ್ರೈಬರ್ಸ್ ಫಾರ್ ದ 100 ಪೀಪಲ್ಸ್. 100ಕ್ಕೆ 146ರಷ್ಟು ಮೊಬೈಲ್ ಬಳಕೆದಾರರನ್ನು ಹೊಂದಿರುವಂಥ ದೇಶ ಸಿಂಗಾಪುರ್ ಆಗಿದೆ. ಅಂದರೆ ಇದು ಸೆಕೆಂಡು. ನೆಕ್ಸ್ಟ್ ಅಲ್ಲೇ ಕೆಳಗಡೆನಿದೆ ನೋಡ್ರಿ ಇಂಡೋನೇಷ್ಯಾದು. ಇಟ್ಸ್ ಅಬೌಟ್ 132 ಮೊಬೈಲ್ ಸಬ್ಸ್ಕ್ರೈಬರ್ಸ್. 132 ಮೊಬೈಲ್ ಬಳಕೆದಾರರನ್ನು ಅಥವಾ ಮೊಬೈಲ್ ಚಂದಾದಾರರನ್ನು ಇಂಡೋನೇಷ್ಯಾ ದೇಶವು ಹೊಂದಿದೆ. ನಮ್ಮದು ನೋಡ್ರಿ 100ಕ್ಕೆ ಓನ್ಲಿ 79. ಅಂದರೆ ರಿಮೈನಿಂಗ್ 21. ಅಂದರೆ ನಾವು ಭಾರತದಲ್ಲಿ ಏನಪ್ಪ 100 ಜನ ಅದಾರ ಅಂದ್ರೆ 100 ಜನರಿಗೆ 79 ಜನರು ಏನಪ್ಪ ಮೊಬೈಲನ್ನು ಬಳಕೆ ಮಾಡ್ತಿದ್ದಾರೆ, ಮೊಬೈಲ್ ಚಂದಾದಾರರಾಗಿದ್ದಾರೆ ಅಂತ ಹೇಳ್ತೀವಿ. ಇನ್ನು 21 ಜನರಲ್ಲಿ ಮೊಬೈಲ್ ಇಲ್ಲ ಅಥವಾ ಮೊಬೈಲ್ ಬಳಕೆದಾರರು ಆಗಿಲ್ಲ ಅಂತೇಳಿ. ನೆಕ್ಸ್ಟ್ ಚೀನಾ ನೋಡಿದ್ರೆ 93 ಐತಿ. ಇನ್ನು ಅದು 7% ಮಾತ್ರ ಕಡಿಮೆ ಐತಿ. ಹೌದಾ? ಅಂದರೆ 7 ಮಂದಿ ಮಾತ್ರ ಕಡಿಮೆ ಇದಾರೆ 100ಕ್ಕೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಯೂಸ್ ಮಾಡ್ತಾರೆ ಅಂದಾಗ 7 ಮಂದಿ ಮಾತ್ರ ಕಡಿಮೆ ಐತಿ. ಇನ್ನು ಎಲ್ಲ ಲೋ ಯಾವುದೈತಪ್ಪ ಅಂದರೆ ಪಾಕಿಸ್ತಾನ. ಲೋ ಅಂದರೆ ಅದು ಏನಪ್ಪ 78 30 ಮೆಂಬರ್ಸ್ ಅಷ್ಟೇ ಇಲ್ಲ ಅಲ್ಲಿ. ನೆಕ್ಸ್ಟ್ ನೋಡಿರಿ ಲಾಸ್ಟ್ ಕಾಲಮ್ ಪವರ್ ಜನರೇಷನ್ ಇನ್ ಬಿಲಿಯನ್ ಕಿಲೋವ್ಯಾಟ್ಸ್ ಇನ್ 2016. ಇಲ್ಲಿ ನೋಡಿರಿ ವಿದ್ಯುತ್ ಉತ್ಪಾದನೆ ಶತಕೋಟಿ ಕಿಲೋ ವ್ಯಾಟ್ಗಳಲ್ಲಿ ಅದು 2016ರಲ್ಲಿ ಯಾವ ದೇಶ ಎಷ್ಟೊಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಿತ್ತು ಅನ್ನೋದನ್ನು ನೋಡುವ. ಇಲ್ಲಿ ನೋಡ್ರಿ ಚೀನಾ ಇಟ್ಸ್ ಅಬೌಟ್ 6015 ಬಿಲಿಯನ್ ಕಿಲೋವ್ಯಾಟ್ಸ್. ಇಟ್ ಮೀನ್ಸ್ 6015 ಬಿಲಿಯನ್ ಕಿಲೋವ್ಯಾಟ್ಸ್. ಇಟ್ ಮೀನ್ಸ್ 6,1500 ಕಿಲೋವ್ಯಾಟ್ಸ್. ಇಲ್ಲಿ ನೋಡ್ರಿ ಅಂದರೆ ಶತಕೋಟಿ ಕಿಲೋ ವ್ಯಾಟ್ಗಳು ಅಂದಾಗ ಈ 6015, 39, 1423 ಏನಿದೆಯಲ್ಲ ಇದ್ರ ಮುಂದೆ ಶತಕೋಟಿ ಅಂದರೆ ಶತಕೋಟಿ. ಒಂದು ಶತ ಅಂದರೆ ಎಷ್ಟು? 100. ಶತಕ್ಕೆ ಎಷ್ಟು ಪೂಜೆ ಇರ್ತಾವೆ? ಸೊ 0 ಎಷ್ಟು ಇರ್ತಾವೆ? 2 ಇರ್ತಾವೆ. ಸೊ ಮುಂದಲ್ಲಿ 2 ಜೀರೋಗಳನ್ನು ಸೇರಿಸೋದು. ಇಲ್ಲಿ 6015 2 ಜೀರೋ ಸೇರಿಸಿದ್ರೆ ಏನಾಗುತ್ತೆ ಅಂದ್ರೆ 6,15,000 ಆಗುತ್ತೆ ನೋಡಿ. ಬಿಡಿ 10, 100, 1000, ಲಕ್ಷ ಅಂದ್ರೆ 6,15,000 ಅಂದ್ರೆ 6,15,000 ಆಗ್ತತಿ. ಇಲ್ಲಿ 39ಕ್ಕೆ ಮುಂದೆ 2 ಜೀರೋ ಸೇರಿಸಿದ್ರೆ 3,900 ಕೋಟಿ. ಅಂದರೆ ಶತಕೋಟಿ ಅನ್ಬೇಡ್ರಿ ಇಲ್ಲಿ, ಅಂದರೆ ಶತ ಸೇರಿಸಿದ್ವಿ ನಾವು 2 ಪೂಜೆ. ಇಲ್ಲ 39 ಶತಕೋಟಿ ಅಂಡ್ರೆ ಬಂದ, ಇಲ್ಲಾಂದ್ರೆ 3,900 ಕೋಟಿ ಅಂತ ಕರೀರಿ. ಇಲ್ಲಿ 2 ಪೂಜೆ ಸೇರಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ? 14,000 ಬಿಡಿ 10, 100, 1000, ಲಕ್ಷ ಅಂದ್ರೆ 1,42,300 ಕೋಟಿ ಕಿಲೋ ವ್ಯಾಟ್ ಆಗುತ್ತೆ. ಇಲ್ಲ 300 ಕೋಟಿ ಅಲ್ಲ, 1,42,300 ಕಿಲೋ ವ್ಯಾಟ್ ಆಗುತ್ತೆ. ನೆಕ್ಸ್ಟ್ ಇದು ಸೌತ್ ಕೊರಿಯಾ ನೋಡ್ರಿ. ಎಲ್ಲ ಇದು ಬಿಲಿಯನ್ ವ್ಯಾಟ್ ಒಳಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಚೀನಾ 6,015 ಕಿಲೋ ವ್ಯಾಟ್. ಹಾಂಗ್ಕಾಂಗ್ 39 ಬಿಲಿಯನ್ ಕಿಲೋ ವ್ಯಾಟ್. ಇಂಡಿಯಾ 1,423 ಬಿಲಿಯನ್ ವ್ಯಾಟ್. ಅದೇ ರೀತಿ ಸೌತ್ ಕೊರಿಯಾ 549 ಬಿಲಿಯನ್ ಕಿಲೋ ವ್ಯಾಟ್. ನೆಕ್ಸ್ಟ್ ಪಾಕಿಸ್ತಾನ 105 ಬಿಲಿಯನ್ ಕಿಲೋ ವ್ಯಾಟ್. ಸಿಂಗಾಪುರ್ 49 ಬಿಲಿಯನ್ ಕಿಲೋ ವ್ಯಾಟ್. ಇಂಡೋನೇಷ್ಯಾ 249 ಬಿಲಿಯನ್ ಕಿಲೋ ವ್ಯಾಟ್. ದ ಹೈಯೆಸ್ಟ್ ಪವರ್ ಜನರೇಷನ್ ಕಂಟ್ರಿ ದಟ್ ಈಸ್ ಚೀನಾ. ಇಲ್ಲಿ ನೋಡ್ರಿ ಅತ್ಯಂತ ಹೆಚ್ಚಿನ ಒಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ರಾಷ್ಟ್ರ ಯಾವುದಪ್ಪ? ಈ ಒಂದು ರಾಷ್ಟ್ರಗಳ ಲಿಸ್ಟ್ನಲ್ಲಿ ಅದು ಚೀನಾ ಆಗಿದೆ. ಅಂದರೆ ಅದು 6,015 ಶತಕೋಟಿ ಕಿಲೋ ವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತದೆ. ಅಂದರೆ 2016 ಪ್ರಕಾರ ಹೇಳ್ತಾ ಇರೋದು. ಸೆಕೆಂಡ್ ಹೈಯೆಸ್ಟ್ ನೋಡ್ರಿ ಇಂಡಿಯಾನ ಐತಿ. ಹೌದಾ? ಇಟ್ ಈಸ್ 1423 ಅಂದರೆ 1,423 ಶತಕೋಟಿ ಕಿಲೋ ವ್ಯಾಟಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾಯಿದೆ ನಮ್ಮ ರಾಷ್ಟ್ರ. ನೆಕ್ಸ್ಟ್ ಥರ್ಡ್ ಹೈಯೆಸ್ಟ್ ನೋಡ್ರಿ ಅಲ್ಲಿ ಯಾವುದಿದೆಯಪ್ಪ ಅಂದ್ರೆ ಸೌತ್ ಕೊರಿಯಾ ಇದೆ. 549 ಶತಕೋಟಿ ಕಿಲೋ ವ್ಯಾಟ್. ಚೀನಾದು ಏನಪ್ಪ, ಪಾಕಿಸ್ತಾನ ಏನಪ್ಪ ಅಂದ್ರೆ 105 ಐತಿ. ಸಿಂಗಾಪುರ್ 49 ಶತಕೋಟಿ ಕಿಲೋ ವ್ಯಾಟ್ ಇದೆ. ಇಂಡೋನೇಷ್ಯಾದು 249 ಶತಕೋಟಿ ಕಿಲೋ ವ್ಯಾಟ್ ಇದೆ. ದಿಸ್ ಇಸ್ ದ ಸಮ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ ಆ್ಯಂಡ್ ಅದರ್ ಕಂಟ್ರೀಸ್. ಈ ಒಂದು ಏನಪ್ಪ ಅಂದ್ರೆ ಮಾಹಿತಿ ಭಾರತ ಮತ್ತು ಇತರ ರಾಷ್ಟ್ರಗಳಿರುವಂಥ ಕೆಲವೊಂದು ಮೂಲ ಸೌಕರ್ಯಗಳ ಬಗ್ಗೆ ಇದೊಂದು ಸವಿಸ್ತಾರವಾದ ಮಾಹಿತಿ ಇದಾಗಿದೆ.
Okay, I will stop this video. I will continue in next video. Thank you.